ಪ್ರಯಾಣಿಕರ ಗಮನಕ್ಕೆ ಹೊಸ ವರ್ಷದ ವಿಶೇಷ ರೈಲ್ವೆ ಪ್ರಕಟಣೆ. ಗಾಡಿ ಸಂಖ್ಯೆ 2026 ಸುಖ ಸಮೃದ್ಧಿ ಎಕ್ಸ್‌ಪ್ರೆಸ್ 2025ರ ಹಳೆಯ ನಿಲ್ದಾಣದಿಂದ ಹೊರಟು ನಿಮ್ಮ ಬದುಕಿನ ಹಳಿಗಳ ಮೇಲೆ 2026 ಹೊಸ ವರ್ಷದ ಹಸಿರು ನಿಲ್ದಾಣಕ್ಕೆ ಈಗ ತಾನೇ ಆಗಮಿಸುತ್ತಿದೆ. ದಯವಿಟ್ಟು ನಿಮ್ಮ ಬಳಿಯಿರುವ ದುಃಖ, ಕೋಪ ಮತ್ತು ಶತ್ರುತ್ವ ಎಂಬ ಭಾರವಾದ ಲಗೇಜ್ಗಳನ್ನು ಇಲ್ಲೇ ಪ್ಲಾಟ್ಫಾರ್ಮ್ ಮೇಲೆ ಬಿಟ್ಟು ಮುಂದುವರಿಯಿರಿ. ದೈವದ ಆಶೀರ್ವಾದದೊಂದಿಗೆ ನಿಮ್ಮ ಮತ್ತು ನಿಮ್ಮ ಸಂಸಾರದ ಈ ಹೊಸ ವರ್ಷದ ಪಯಣ ಸುಖಕರವಾಗಿರಲಿ. ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಹೊಸ ವರ್ಷದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಸರಿ ನಾವು ಪ್ಲಾಟ್ ನಂಬರು 1 ಪ್ಲಾಟ್ ಸೈಜು 1 ಬಂದರೆ ಏನಂತ ಹೇಳಿಕೊಟ್ಟಿದ್ವಿ. ಈಗ ಮುಂದುವರೆದ ಭಾಗವಾಗಿ ಪ್ಲಾಟ್ ನಂಬರ್ 3ರಿಂದ ಪ್ರಾರಂಭ ಮಾಡ್ತಿದ್ದೇವೆ. ಐನವೋ ಅಮರ ವಾಸ್ತುಶಾಸ್ತ್ರದಿಂದ ಈಗ ಅದು ಲೆಂದಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೊರ ವಾಸ್ತು ನಮ್ಮದು ಕನ್ಸ್ಟ್ರಕ್ಷನ್ ಐತೆ, ಅದು ಅವರ ವಾಸ್ತು ಅಂತ ಮಾಡಿದ್ದೀವಿ. ಈಗ ಪ್ಲಾಟ್ ನಂಬರ್ 3 ಬಂದರೆ ಏನು ಸಮಸ್ಯೆ ಐತಿಪ್ಪ ಅಂತಂದು ಹೇಳಬೇಕಂದ್ರೆ, ಯಜಮಾನತಿಗೆ ಯಾರು ಇದ್ರೆ ಆ ಪ್ಲಾಟ್ ತೊಗೊಂಡಿದ್ರೆ ಅವ್ರಿಗೆ ಕಿಡ್ನಿ ಸಮಸ್ಯೆ ಅಂತ ಹೇಳುತ್ತೆ. ಕಿಡ್ನಿ ಅಂದರೆ ಲಿವರ್ ಪ್ರಾಬ್ಲಮ್ ಆಗ್ಬೋದು, ಕಿಡ್ನಿ ಸ್ಟೋನ್ ಆಗೋದು, ಈ ಥರ ಸಮಸ್ಯೆ ಬರುತ್ತೆ ಅಂತ ಹೇಳ್ತೆ. ಅಂದರೆ ಇದು ಗುರುತತ್ವ ಆಗುತ್ತೆ. ಗುರುತತ್ವದಿಂದ ಏನು ಬರುತ್ತೆ ಅದು ಸ್ವಲ್ಪ ಸಮಸ್ಯೆ ಅಂತ ಹೇಳುತ್ತೆ. ಆಗ ಇವರಿಗೆ ಸ್ವಲ್ಪ ಸೊಂಟ ನೋವು, ನಡ ನೋವು ಸಹ ಇರುತ್ತೆ. ಅಂಥ ಮೇಜರ್ ಏನು ಪ್ರಾಬ್ಲಮ್ ಏನಿಲ್ಲ. ಹಾಗೂ ಇದು ಬರೋದು ಇಷ್ಟೇ. ಮತ್ತು ನೆಕ್ಸ್ಟ್ ನಾವು ಹೋಗ್ಬೇಕಂದ್ರೆ ಪ್ಲಾಟ್ ನಂಬರ್ 4 ಅಂದರೆ ರಾವು ಅಂತ ಹೇಳ್ತೀವಿ. ರೂಲ್ ನಂಬರ್ 4 ರೂಲು ಮಾಡ್ತಾನೆ. ಈ 4 ನಂಬರ್ ತೊಗೊಂಡ್ರೆ ಪ್ಲಾಟ್ ಬಂತಪ್ಪ ಅಂತಂದರೆ ಮೇಜರ್ ಏನು ಪ್ರಾಬ್ಲಮ್ ಇರಲಿಲ್ಲ. ತಂದೆ ತಾಯಿ ಹತ್ರ ಮಕ್ಕಳು ಇರೋಕ್ಕೆ ಇಷ್ಟಪಡೋಂಗಿಲ್ಲ. ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಮಾಡೋದಾಯ್ತು, ಇರೋದಾಯ್ತು ಮಾಡ್ತಾರೆ. ಅಂದ್ಬಿಟ್ರೆ ಮೇಜರ್ ಪ್ರಾಬ್ಲಮ್ ಏನಿರಲಿಲ್ಲ. ಅದೇ ಥರನೂ 7 ನಂಬರ್ ಪ್ಲಾಟ್ ಬಂದ್ರೂ ಸಹ ಈ 4 ನಂಬರ್ ಏನಾಗಿತ್ತು ಪ್ರಾಬ್ಲಮ್, ಅದೇ ಸೇಮ್ ಪ್ರಾಬ್ಲಮ್ ಇರುತ್ತೆ. 6 ಬಂದರೆ ಏನು ತೊಂದರೆ ಇಲ್ಲ, 5 ಬಂದರೆ ಏನು ತೊಂದರೆ ಇಲ್ಲ. 5 ಬಂದರೆ ಗುಡ್ಡು, 6 ಬಂದರೆ ಸ್ವಲ್ಪ ಖನಿಜ ನಿಕ್ಷೇಪಣ ಅಂತ ಹೇಳುತ್ತೆ. ಅದನ್ನು ಸ್ವಲ್ಪ ಬಲ್ಲವರಂತ ಕೇಳಿಕೊಂಡು ನೀವು ಮುಂದುವರೆದು ಸೂಕ್ತ ಅಂತ ಈ ಮೂಲಕ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. ಹಾಗೂ ಪ್ಲಾಟ್ ನಂಬರು 8 ಬಂತಪ್ಪ ಅಂತಂದರೆ ಇದು ಶನಿ ತತ್ವ ಹೇಳ್ತೇವೆ. ಶನಿಯಿಂದ ರೂಲ್ ಆಗೋಂಥದ್ದು. ಯಜಮಾನನ ಮಕ್ಕಳು ಅಂದರೆ ಬೆಸ ಸಂಖ್ಯೆಯಲ್ಲಿ ಯಾರು ಇರ್ತಾರೆ ನೋಡ್ರಿ, ಅವರಿಗೆ ಹಾರ್ಟಿಂದ ಸಮಸ್ಯೆ ಅಂತ ಹೇಳುತ್ತೆ. ಎದೆ ನೋವು, ಎದೆ ಉರಿ, ಒಂಥರ ಎದೆ ಡಲ್ 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 ಅನ್ನೋದು, ಈ ಥರ ಸ್ವಲ್ಪ ಸಮಸ್ಯೆ ಅಂತ ಹೇಳುತ್ತೆ. ಅದನ್ನ ಬಿಟ್ಟರೆ ಬೇರೆ ಏನು ಇದು ರೀಸನ್ ಇರೋಂಗಿಲ್ಲ. ಗಂಡು ಮಕ್ಕಳು ಇತ್ತಂದ್ರೆ ಅಂತ ಯಜಮಾನನಿಗೆ ಹುಟ್ಟಿದಂಥ ಗಂಡು ಮಕ್ಕಳು ಅಂದರೆ ಸರಿ ಸಂಖ್ಯೆ 2, 4, 6 ಹಿಂಗೆ ಏನು ಹುಟ್ಟಿರ್ತಾರಲ್ಲ ಅವರಿಗೂ ಸಹ ಇದೇ ಸೇಮ್ ಪ್ರಾಬ್ಲಮ್ ಇರುತ್ತೆ. ಅದನ್ನ ಬಿಟ್ಟು ಬೇರೆ ಏನು ಸಮಸ್ಯೆ ಇರೋಂಗಿಲ್ಲ. ಆದರೆ ಇದನ್ನೆಲ್ಲ ಮಾಡ್ಕೊಳಕ್ಕೆ ಪರಿಹಾರಗಳಿದ್ದಾವೆ. ಹಂಗೇನು ಬೇಜಾರು ಮಾಡ್ಕೊಳೋಂಥದ್ದು ಏನಿಲ್ಲ. ಆದರೆ ಈಗ ನಮ್ಮ ಇದ್ರದಾಗ 5 ಬಂದರೆ 100% ಪ್ಲಾಟ್ ನಂಬರ್ 2, 5, 6 ಬಂತಂದರೆ ಒಳ್ಳೆಯ ರಿಸಲ್ಟ್ ಅಂತ ಹೇಳುತ್ತೆ. ಆದರೆ 2, 6 ಸ್ವಲ್ಪ ಇದು ಸಿಕ್ಕಾಪಟ್ಟೆ ಅಗ್ನಿತತ್ವ ಮತ್ತು ಆಕಾಶ ತತ್ವದ ಬಂತಂದರೆ ಸಿಕ್ಕಾಪಟ್ಟೆ ಸಮಸ್ಯೆ ಮಾಡುತ್ತೆ. ಅದನ್ನು ನೋಡಿಕೊಂಡು ಪ್ಲಾಟ್ ಹಿಡಿಯೋದು ಸೂಕ್ತ ಅಂತ ನಮ್ಮ ಅನಿಸಿಕೆ. ಈ ಥರ ಮಾಡಿಕೊಂಡು ಮುಂದುವರೆದ್ರೆ ಚಲೋ. ನಾವೊಂದು ನಿಮಗೆ ವಿಡಿಯೋ ಹಾಕ್ತೀನಿ, ಅದನ್ನು ನೋಡಿಕೊಳ್ಳ್ರಿ. ಯಾರೇ ಮನೆ ಕಟ್ಟಬೇಕಾದ್ರೂ ಆ ಥರ ಮೊದಲು ಭೂಮಿನ ಪರೀಕ್ಷೆ ಮಾಡಿಕೊಂಡು ಮುಂದುವರೆಯೋದು ಸೂಕ್ತ. ಯಾಕಂದರೆ ಭೂಮಿ ಒಳಗಡೆ ಸಾವಿರಾರು ವರ್ಷಗಳೇ ಆಗಿರುತ್ತೆ. ಭೂಮಿಗೆ ಅರ್ಧ ಏನೈತೆ ಅನ್ನೋದು ಯಾರು ನಮಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರೋಂಗಿಲ್ಲ. ಆ ಥರ ಅದನ್ನು ಈ ವಿಡಿಯೋದಾಗ ಏನು ಕೊಟ್ಟಿದ್ದೇವಲ್ಲ ಆ ಪ್ರಕಾರವಾಗಿ ಒಮ್ಮೆ ಸೂಕ್ತವಾದಂಥ ನೋಡಿಕೊಂಡು ಅರ್ಧಲ್ಲಿ ಏನೈತಿ ಏನಿಲ್ಲ ಅಂತ ಸರ್ಚ್ ಮಾಡಿಕೊಂಡು ಮನೆ ಕಟ್ಕೊಂಡು ಸುಖವಾಗಿರ್ಬೇಕನ್ನೋದು ನಮ್ಮ ಆಸೆ. ಹೊಸ ವರ್ಷಕ್ಕೆ ಯಾರು ಮನೆ ಕಟ್ಕೋಬೇಕಂತಂತೀರ ಅವರು ಈ ನಮ್ಮ ವಿಡಿಯೋ ನೋಡೋದರಿಗೆ ದೇವರು ಒಳ್ಳೆಯ ಆರೋಗ್ಯ, ಆಯುಷ್ಯು, ಅಭಿವೃದ್ಧಿ, ಸಂಪತ್ತು ಎಲ್ಲ ಕೊಡಲಿ ಅಂತ ಆ ದೇವರಲ್ಲಿ ನಾವು ಮತ್ತೊಮ್ಮೆ ಕೇಳ್ಕೊತಿದ್ದೀನಿ.
ಯಾರಾದರೂ ಮನೆ ಕಟ್ಕೋಬೇಕಾಗಿತ್ತಂದರೆ ಮೊದಲು ಭೂಮಿ ಪರೀಕ್ಷೆ ಮಾಡಿಕೊಳ್ಳ್ರಿ. ಭೂಮಿ ಪರೀಕ್ಷೆ ಮಾಡಿಕೊಂಡು ತದನಂತರ ಮನೆ ಕಟ್ಕೊಳಕ್ಕೆ ತಾವು ಮುಂದುವರಿಬೋದು ಅಂತ ಈ ನಮ್ಮ ಹೊರ ವಾಸ್ತುದಿಂದ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.